ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈಗ ಪ್ರಸ್ತುತವಾಗಿ ಮೂರನೇ ಸೆಮ್ ನಡೀತಿರೋದ್ರಿಂದ ನಾನು ಮೂರನೇ ಸೆಮ್ನ ಸಿಲೆಬಸ್ಸನ್ನು ಫಸ್ಟಿಗೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ 2 ಮತ್ತು 4ನೇ ಸೆಮ್. ಈಗ ಮೂರನೇ ಸೆಮ್ ಥೇರಿ ಪಾರ್ಟಲ್ಲಿ ನೀವು ನೋಡೋದಾದರೆ ಇನ್ಕ್ಲೂಸಿವ್ ಎಜುಕೇಷನ್, ಎಜುಕೇಷನಲ್ ಇವ್ಯಾಲ್ಯೂಯೇಷನ್, ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೆಡಾಗಜಿ 1 ಆ್ಯಂಡ್ 2, ಮತ್ತೊಂದು ಆಪ್ಷನಲ್ ಕೋರ್ಸ್ ಇದೆ. ಐದರ್ ನೀವು ಮೂರನೇ ಪೇಪರನ್ನು ವ್ಯಾಲ್ಯೂ ಎಜುಕೇಷನ್ ಆಗಿ ಅಥವಾ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಎರಡರಲ್ಲಿ ಒಂದು ಚೂಸ್ ಮಾಡ್ಬೋದು, ಎನಿ ಒನ್. ಇನ್ನು ಪ್ರಾಕ್ಟಿಕಲ್ ಸೈಡಲ್ಲಿ ಫೈನ್ ಆರ್ಟ್ಸ್ ಆ್ಯಂಡ್ ಥಿಯೇಟರ್ಸ್ ಅಂದರೆ ಡ್ರಾಮಾ, ರಿಸರ್ಚ್ ಪ್ರಾಜೆಕ್ಟ್, ಫೀಲ್ಡ್ ಅಸೈನ್ಮೆಂಟ್, ಸ್ಕೂಲ್ ಲೆಸನ್, ಯೂನಿಟ್ ಬೇಸ್ಡ್ ಆ್ಯಂಡ್ ರಿಫ್ಲೆಕ್ಟಿವ್ ಡೈರಿ. ಇಲ್ಲಿ ಯೂನಿಟ್ ಬೇಸ್ಡ್ ಅಂದರೆ ಯೂನಿಟ್ ಪ್ಲ್ಯಾನ್, ಯೂನಿಟ್ ಟೆಸ್ಟ್ ಇದೆಲ್ಲ ಒಳಗೊಂಡಿರುತ್ತೆ. ಬ್ಲಾಕ್ ಟೀಚಿಂಗ್ ಇರುತ್ತೆ. ಆಲ್ರೆಡಿ ಬ್ಲಾಕ್ ಟೀಚಿಂಗ್ ಮುಗಿಸಿರ್ಬೋದು ಈಗಾಗಲೇ. ನೆಕ್ಸ್ಟು ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಸಮನ್ವಯ ಶಿಕ್ಷಣ. ಫಸ್ಟ್ ಯೂನಿಟ್ ಬಂದು ಇಂಟ್ರೊಡಕ್ಷನ್ ಟು ಇನ್ಕ್ಲೂಸಿವ್ ಎಜುಕೇಷನ್, ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್, ಇಂಟಿಗ್ರೇಟೆಡ್ ಎಜುಕೇಷನ್ ಆ್ಯಂಡ್ ಸ್ಪೆಷಲ್ ಎಜುಕೇಷನ್, ನೀಡ್, ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಕೋಪ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್, ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಸಕ್ಸಸ್ಫುಲ್ ಇನ್ಕ್ಲೂಷನ್ ಇನ್ ದ ಮೇನ್ ಸ್ಟ್ರೀಮ್ ಫ್ಯೂಚರ್ ವಿಷನ್, ಅಂಡರ್ಸ್ಟ್ಯಾಂಡಿಂಗ್ ದ ಕಲ್ಚರ್. ಇದರಲ್ಲೇ ಪಾರ್ಟ್ಸ್ ಮತ್ತು 1.3 ಪಾಲಿಸೀಸ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಇನ್ಕ್ಲೂಸಿವ್ ಸ್ಕೂಲ್ಸ್, ಡೆಫಿನೇಷನ್ ಆಫ್ ಡಿಸ್ಯಾಬಿಲಿಟಿ ಆ್ಯಂಡ್ ಇನ್ಕ್ಲೂಷನ್ ಇನ್ ಎಜುಕೇಷನಲ್ ಫ್ರೇಮ್ವರ್ಕ್, ಥ್ರೆಟ್ಸ್ ಆಫ್ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಆಫ್ ಡಿಸ್ಯಾಬಿಲಿಟಿ, models of disability, policies and programs of inclusions, identification of barriers in learning and participation in relation to learners in inclusive setup. Unit 2 ಬಂದು differently able children in inclusive system. Concept, identification, classification, characteristics, causes, problems, prevention and educational provision for visually challenged, physically challenged, children with auditory challenges, auditory, ಮತ್ತು children with speech challenges, children with adjust with minority school, ಸೈನಿಕ್ ಸ್ಕೂಲ್, ನವೋದಯ, ಮುರಾರ್ಜಿ, ಕುವೆಂಪು ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಈ ನವೋದಯ ಮುರಾರ್ಜಿ ನಾವು ಸೆಕೆಂಡ್ ಸೆಮ್ಮಲ್ಲಿ ಕಲ್ತಿದ್ವಿ, ಕಂಟೆಂಪ್ರರಿ ಇಂಡಿಯಾದ. ಸುಮಾರು ಪಾಯಿಂಟ್ಸ್ ಇಲ್ಲೇನು ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳ್ತಿದ್ದೀವಲ್ಲ, ಇದೆಲ್ಲ ಸೆಕೆಂಡ್ ಸೆಮ್ಮಲ್ಲಿ ಬಂದಂತಹ ಕಾನ್ಸೆಪ್ಟ್ಗಳು. ಮೆಂಟಲಿ ಚಾಲೆಂಜ್ಡು, ಚಿಲ್ಡ್ರನ್ ವಿತ್ ಲರ್ನಿಂಗ್ ಚಾಲೆಂಜ್. ಯೂನಿಟ್ 3 ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ನಾನು ಹೇಳ್ತೀನಿ. ಫಸ್ಟ್ ಟಾಪಿಕ್ ಮತ್ತು ಥರ್ಡ್ ಟಾಪಿಕ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಫಸ್ಟ್ ಟಾಪಿಕ್ ಡಿಸ್ಯಾಬಿಲಿಟಿ ರಿಲೇಟೆಡ್ ಇರೋದ್ರಿಂದ, ಮತ್ತು ಥರ್ಡ್ ಟಾಪಿಕ್ಕು ಸಿ ಟಿ ಇ ಟಿಯಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಿ ಟಿ ಇ ಟಿ ನೋಡೋದಾದರೆ ಅಲ್ಲಿ ಕ್ವಶನ್ಸ್ ಇದ್ವು ಈ ವರ್ಷದ ಸಿ ಟಿ ಇ ಟಿ. ಸೊ ಇನ್ಕ್ಲೂಸಿವ್ ಎಜುಕೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಟಿ ಇ ಟಿ ಮತ್ತು ಸಿ ಟಿ ಇ ಟಿ ಇಂದ ನೋಡೋದಾದರೆ. ಮತ್ತು ಸೆಮ್ ಎಕ್ಸಾಮ್ ತುಂಬ ವಾಸ್ಟ್ ಸಬ್ಜೆಕ್ಟ್, ತುಂಬ ಯೂಸ್ಫುಲ್ ಸಬ್ಜೆಕ್ಟ್ ಇದು. ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಇದೆರಡು ತುಂಬ ಇಂಪಾರ್ಟೆಂಟ್ ಈ ಸೆಮ್ಮಲ್ಲಿ ಸಬ್ಜೆಕ್ಟ್ಸ್ ವೈಸ್ ನೋಡೋದಾದರೆ. ಇನ್ನು ಥರ್ಡ್ ಚಾಪ್ಟರ್ ನೋಟ್ ಮಾಡ್ಕೊಳ್ಳಿ ನೀವು. ಇಲ್ಲಿ ನಾನು ಸ್ಕ್ರೋಲ್ ಮಾಡ್ತೀನಿ, ಪಾಸ್ ಮಾಡಿ ನೋಟ್ ಮಾಡಿ. ನೆಕ್ಸ್ಟ್ ಲಾಸ್ಟ್ ಒನ್, ಫೋರ್ತ್ ಒನ್ನು, ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಆ್ಯಂಡ್ ಇನೋವೇಟಿವ್ ಪ್ರಾಕ್ಟೀಸಸ್. ಇದು ಇನ್ಕ್ಲೂಸಿವ್, ಇದೆಲ್ಲ ರೆಫರೆನ್ಸಸ್. ನೆಕ್ಸ್ಟ್ ಇರೋದು ಎಜುಕೇಷನಲ್ ಇವ್ಯಾಲ್ಯೂಯೇಷನ್. ಫಸ್ಟು ಎಜುಕೇಷನಲ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ಮೆಷರ್ಮೆಂಟ್, ಇದು ಅದರಲ್ಲಿ ಬರುವಂತಹ ಸಬ್ ಟಾಪಿಕ್ಸ್. ನೆಕ್ಸ್ಟ್ ಟೂಲ್ಸ್ ಆಫ್ ಇವಾಲ್ಯೂಷನ್ ಆ್ಯಂಡ್ ದೇರ್ ಯೂಸಸ್, ಇದು ಅದರಲ್ಲಿ ಇರುವಂತಹ ಸಬ್ ಟಾಪಿಕ್ಸ್. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆ್ಯಂಡ್ ಟೀಚರ್ ಮೇಡ್ ಅಚೀವ್ಮೆಂಟ್ ಟೆಸ್ಟ್, ಡಾಟಾ ಪ್ರೊಸೆಸಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್, ಇದು ಸ್ಟ್ಯಾಟಿಸ್ಟಿಕ್ಸ್ ಮೇಯ್ನಾಗಿ 25 to 30 ಮಾರ್ಕ್ಸ್ ಈ ಒಂದು ಚಾಪ್ಟರಿಂದನೇ ನಮಗೆ ಸಿಗುತ್ತೆ. ಆ್ಯಂಡ್ ಸ್ಟ್ಯಾಟ್ ಒಂದು ಸತಿ ಅರ್ಥ ಮಾಡಿದೆ, ಮೀಡಿಯನ್, ಮೋಡ್ ಆ್ಯಂಡ್ ಡಿವಿಯೇಷನ್ ಇರ್ಬೋದು, ಗ್ರಾಫ್ ರೆಪ್ರೆಸೆಂಟೇಷನ್ಸ್, ಇದೆಲ್ಲ ಒಂದು ಸತಿ ಅರ್ಥ ಆದರೆ ಈಸಿ, ವೆರಿ ಈಸಿ ಥಿಂಗ್. ಮ್ಯಾಥ್ ಬೇಸ್ ಅವರಿಗೆ ತುಂಬ ಈಸಿ. ಆ್ಯಂಡ್ ಕಾಮರ್ಸ್, ಆರ್ಟ್ಸ್ ಅವರಿಗೆ ಸ್ವಲ್ಪ ಟಫ್ ಆಗ್ಬೋದು, 10th ಮ್ಯಾಥ್ಸನ್ನು ಬಿಟ್ಟಿರೋದ್ರಿಂದ. ಸ್ಟ್ಯಾಟ್ ಕಾಮರ್ಸ್ ಅವರಿಗೆ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಆ್ಯಂಡ್ ಈವನ್ ಸೈನ್ಸ್ ಸ್ಟೂಡೆಂಟ್ಸಿಗೆ ಮ್ಯಾಥ್ಸ್ ಅವರಿಗಂತೂ ಮಾಡ್ಬೋದು ಆರಾಮ್ಸೆ. ಸೊ ಫೋರ್ತ್ ಚಾಪ್ಟರ್ ತುಂಬ ಈಸಿ ಇದೆ ಈ ಬ್ಯಾಕ್ಗ್ರೌಂಡಿಗೆ. ಆರ್ಟ್ಸ್ ಅವರು ತಿಳ್ಕೊಂಡ್ರೆ ಇಟ್ಸ್ ವೆರಿ ಈಸಿ ಟಾಪಿಕ್. ಇನ್ನೊಂದಂದರೆ ಸ್ಕೋರಿಂಗ್. ನೆಕ್ಸ್ಟ್ ಬರೋದು
ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್. ಫಸ್ಟ್ ಯೂನಿಟ್ ಫಂಡಮೆಂಟಲ್ಸ್ ಆಫ್ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್. ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಮತ್ತು ವ್ಯಾಲ್ಯೂ ಎಜುಕೇಷನ್, ಮೌಲ್ಯ ಶಿಕ್ಷಣ, ಇದು ಎರಡರ ಮಧ್ಯೆ ನಿಮಗೆ ಚಾಯ್ಸ್ ಆಪ್ಷನ್ ಯಾವುದಾದ್ರೂ ಒಂದು ಪೇಪರನ್ನು ತಗೋಬೋದು. ನಮಗೆ ವ್ಯಾಲ್ಯೂ ಎಜುಕೇಷನ್ ಇದೆ, ಮೌಲ್ಯ ಶಿಕ್ಷಣ ಈಗ ಕಲಿತಾ ಇರೋದು. ನೆಕ್ಸ್ಟ್ ಥರ್ಡ್ ಒನ್. ನೆಕ್ಸ್ಟ್ ಲಾಸ್ಟ್ ಫೋರ್ತ್ ಒನ್, ಕರಿಯರ್ ಗೈಡೆನ್ಸ್ ಇನ್ ಸೆಕೆಂಡರಿ ಸ್ಕೂಲ್ಸ್. ಇದೆಲ್ಲ ರೆಫರೆನ್ಸಸ್. ಇದು ನೋಡಿ ವ್ಯಾಲ್ಯೂ ಎಜುಕೇಷನ್. ಇಂಟ್ರೊಡಕ್ಷನ್ಸ್ ಟು ವ್ಯಾಲ್ಯೂಸ್ ಫಸ್ಟ್ ಚಾಪ್ಟರಲ್ಲಿ ವ್ಯಾಲ್ಯೂಸ್ ಅಂದರೆ ಏನು, ಅದರ ಕ್ಲಾಸಿಫಿಕೇಷನ್, ಟೈಪ್ಸು, ಬೇಸಿಕ್ ಹ್ಯೂಮನ್ ವ್ಯಾಲ್ಯೂಸ್ ಯಾವುದು ಮತ್ತು ಕಾಂಟೆಂಪ್ರರಿ ವ್ಯಾಲ್ಯೂಸ್ ಯಾವುದು ಅಂತ. ನೆಕ್ಸ್ಟ್ ಬರೋದು ಸೋರ್ಸಸ್ ಆಫ್ ವ್ಯಾಲ್ಯೂಸ್. ಇನ್ನು ಕ್ವಶನ್ ಪೇಪರ್ ರಿಲೇಟೆಡ್ ಆಗಿ ಇನ್ಯಾವುದಾದ್ರೂ ವೀಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆ ವಿಡಿಯೋನ ಮಾಡ್ತೀನಿ. ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಆ ವಿಡಿಯೋನ ಮಾಡ್ತೀನಿ. ಲಾಸ್ಟು ಅಪ್ರೋಚಸ್ ಆಫ್ ವ್ಯಾಲ್ಯೂಸ್ ಇನ್ ಸೆಕೆಂಡರಿ ಸ್ಕೂಲ್ಸ್. ಸೊ ಇದಿಷ್ಟು ಒಂದಾದರೆ ಇನ್ನು ಬರೋದು ಪೆಡಜೊಜಿ. ಅದರಲ್ಲಿ ಫಸ್ಟು ವಿಷಯ ಕನ್ನಡ ಬೋಧನೆ. ಕನ್ನಡ ಮೆಥಡ್ ಅವರಿಗೆ ಇರುವಂಥದ್ದು ಇದು. ಗದ್ಯ ಬೋಧನೆ, ಪದ್ಯ ಬೋಧನೆ ಮತ್ತು ವ್ಯಾಕರಣ ಬೋಧನೆ ನೋಡ್ಬೋದು. ನೆಕ್ಸ್ಟ್ ಪಠ್ಯಪುಸ್ತಕ ಮತ್ತು ಬೋಧನಾ ಸಂಪನ್ಮೂಲಗಳು. ಇಲ್ಲಿ ಘಟಕ 2 ಮೌಲ್ಯಮಾಪನ, ಘಟಕ 3 ಕನ್ನಡ ಭಾಷಾ ಬೋಧಕ ಮತ್ತು ಸಹ ಪಠ್ಯ ಚಟುವಟಿಕೆಗಳು. ಸೊ ಇದು ಕನ್ನಡ ಮೆಥಡಿಂದು. ನೆಕ್ಸ್ಟ್ ಇಂಗ್ಲೀಷ್ ಮೆಥಡ್. ಸೊ ಇದು ಇಂಗ್ಲೀಷ್ ಮೆಥಡ್ ಯೂನಿಟ್ 1. LSRW ಅಂತ ಬಿ ಎಡ್ ಬಂದಾಗಿಂದ ಕಾಮನ್ ಥಿಂಗ್. LSRW ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತು. ಆ್ಯಂಡ್ ಯೂನಿಟ್ 2, ಯೂನಿಟ್ 3. ಸೊ ಟೋಟಲ್ 3 ಯೂನಿಟ್ಸ್. ನೆಕ್ಸ್ಟ್ ಹಿಂದಿ ಮೆಥಡ್ ಅವರಿಗೆ ಇದು ಯೂನಿಟ್ 1 ಇದು ನೋಟ್ ಮಾಡಿ. ಯೂನಿಟ್ 2, ಯೂನಿಟ್ 3. ನೆಕ್ಸ್ಟ್ ಉರ್ದು ಮೆಥಡ್ ನೋಡ್ಬೋದಲ್ಲಿ ಯೂನಿಟ್ 1, ಯೂನಿಟ್ 2, ಯೂನಿಟ್ 3. ನಾನು ಜಾಸ್ತಿ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇಲ್ಲ, ಬಿಕಾಸ್ ಇದು ಸಿಲೆಬಸ್ ಈಸಿಯಾಗಿ ನೋಟ್ ಮಾಡ್ಬೋದು. ನೆಕ್ಸ್ಟ್ ಸಂಸ್ಕೃತ್ ಮೆಥಡ್ ಇದ್ದವರಿಗಿದು. ಟೋಟಲ್ ಯೂನಿಟ್ 4ವರೆಗಿದೆ ಸಂಸ್ಕೃತ್ ಮೆಥಡ್. ನೆಕ್ಸ್ಟ್ ಹಿಸ್ಟ್ರಿ. ಆನಂತರ ಇದರಲ್ಲೂ ಕೂಡ ಯೂನಿಟ್ 3. ನಂತರ ಬರೋದು ಜಿಯೋಗ್ರಫಿ. ಥರ್ಡ್ ಸೆಮ್ಮಲ್ಲಿ ಹೇಗೆ ಅಂದರೆ ತುಂಬ ಡೀಪಾಗಿ ನಾವು ನಮ್ಮ ಮೆಥಡನ್ನು ಕಲಿತೇವೆ. ಸೊ ಅದಕ್ಕೆ ಇಷ್ಟೊಂದು ನೀವು ಡಿವಿಷನ್ಸನ್ನು ನೋಡ್ಬೋದು. ನೆಕ್ಸ್ಟ್ ಫಿಸಿಕ್ಸ್ ಸೈನ್ಸ್ ಮೆಥಡ್ ಅವರಿಗಿದು ಯೂನಿಟ್ 1 ಇದು 2 ಮತ್ತು 3. ನೆಕ್ಸ್ಟ್ ಕೆಮಿಸ್ಟ್ರಿ. ಮೋಸ್ಟ್ ಪ್ರಾಬಬ್ಲಿ ಸೈನ್ಸ್ ಮೆಥಡರಿಗೆ ಸ್ವಲ್ಪ ಸಿಮಿಲರ್ ಥಿಂಗ್ಸ್ ಇದೆ. CBZ ಆಗಿರ್ಬೋದು ಮತ್ತು PCM ಆಗಿರ್ಬೋದು. ನಾಟ್ ಎಕ್ಸಾಕ್ಟ್ಲಿ ಸೇಮ್ ಬಟ್ ಸಿಮಿಲರ್ ಇದೆ ಅಂತ ನೋಡ್ಬೋದು ನಾವು. ಬಯಾಲಜಿ ಆ್ಯಂಡ್ ಅಟ್ ಲಾಸ್ಟ್ ಇರೋದು ಮ್ಯಾಥ್ಸ್. ಸೊ ಎವ್ರಿಥಿಂಗ್ ರಿಲೇಟೆಡ್ ಟು ಕರಿಕ್ಯುಲಮ್. ಇದು ಥರ್ಡ್ ಸೆಮ್ ಸಿಲೆಬಸ್. ಇನ್ನೂ ಕಾಮರ್ಸ್ ಒಂದಿದೆ, ಇನ್ನು ಪ್ರಾಕ್ಟಿಕಲ್ ಥಿಂಗ್ಸ್ ಇಷ್ಟಿದೆ. ಇದು ಕಾಮರ್ಸ್. ನೆಕ್ಸ್ಟ್ ಇದೆಲ್ಲ ಫೈನ್ ಆರ್ಟ್ ಆ್ಯಂಡ್ ಥಿಯೇಟರ್, ಇವೆಲ್ಲ ಪ್ರಾಕ್ಟಿಕಲ್. ಡ್ರಾಮಾ 25 ಮಾರ್ಕ್ಸ್ ಅಸೈನ್ಮೆಂಟಿಗಿದ್ರೆ ಇನ್ನೊಂದು 25 ಮಾರ್ಕ್ಸ್ ನಾವು ಏನು ಪರ್ಫಾರ್ಮ್ ಮಾಡ್ತೀವಲ್ಲ ಅದರ ಬೇಸ್ ಮೇಲೆ ಇರೋದು. ಸೊ ಎವ್ರಿ ಸೆಮ್ ಎಲ್ಲದು 600 ಮಾರ್ಕ್ಸ್ ಇರೋದು. ಇದು ರಿಸರ್ಚ್ ಪ್ರಾಜೆಕ್ಟ್.
ಆ್ಯಂಡ್ ದೆನ್ ಫೋರ್ತ್ ಸೆಮ್ಮನ್ನು ಇನ್ನು ನೆಕ್ಸ್ಟ್ ವೀಡಿಯೋ. ಸೆಕೆಂಡ್ ಸೆಮ್ ಮತ್ತು ಫೋರ್ತ್ ಸೆಮ್ಮನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಈಗ ಇರುವಂತಹ ವೀಡಿಯೋ ಯಾವುದಂದ್ರೆ ತರ್ಡ್ ಸೆಮ್ ರಿಲೇಟೆಡ್. ನಿಮಗೆ ಇದರಲ್ಲಿ ಇನ್ನೇನಾದರೂ ಡೌಟ್ಸ್ ಇದೆ ಅಥವಾ ಇನ್ನೇನಾದರೂ ಕ್ವಶನ್ ಪೇಪರ್ಸು ಏನಾದರೂ ಬೇಕಾದಲ್ಲಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಅದನ್ನು ಶೇರ್ ಮಾಡ್ತೀನಿ. ಮತ್ತು ಇನ್ಯಾವುದಾದ್ರೂ ಡೌಟ್ಸ್ ಇದ್ದರೆ ಪ್ಲೀಸ್ ಮೆನ್ಷನ್ ಮಾಡಿ. ಆ್ಯಂಡ್ ಆದಷ್ಟು ಯಾರಿಗೆಲ್ಲ ನೀಡಿದೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.